ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ರೆಸಿಪಿ ಆದಂಥ ಸ್ವೀಟ್ ಕಾರ್ನ್ ಮಸಾಲೆ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮೊದಲು ಸ್ವೀಟ್ ಕಾರ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸ್ವೀಟ್ ಕಾರ್ನ್ ಇದ್ದಿದ್ರು ವೈಟ್ ಕಾರ್ನರ್ ಸಿಗುತ್ತಲ್ಲ ಅದನ್ನಾದರೂ ಅಡ್ಡಿಲ್ಲ. ಈ ರೀತಿ ಚೆನ್ನಾಗಿ ಎಲ್ಲನೂ ಕಟ್ ಮಾಡಿ ಸ್ವೀಟ್ ಕಾರ್ನ ಚೂರಿನ ಕಟ್ ಮಾಡ್ಕೊಳ್ಬೇಕು. ಇಲ್ಲ ಸ್ವೀಟ್ ಕಾರ್ನ ನಾನು ಒಂದು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಒಂದೊಂದೇ ಸ್ವೀಟ್ ಕಾರ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ರೀತಿ ಸ್ವೀಟ್ ಕಾರ್ನ ಓಪನ್ ಮಾಡಿ ಅದರ ಒಳಗಿಂದ ಸ್ವೀಟ್ ಕಾರ್ನ ಕ್ಲೀನಾಗಿ ತಕ್ಕೊಳ್ಬೇಕು. ಹೀಗೆ ಒಂದನ್ನು ಎರಡು ಕಟ್ ಮಾಡ್ಕೊಂಡಿದ್ದೆ. ಈಗ ಒಂದು ಭಾಗ ಕಟ್ ಮಾಡ್ಕೊಂಡಾಗಿದೆ, ಇನ್ನೊಂದು ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಕಾರ್ನಲ್ಲಿ ತುಂಬ ಪ್ರೋಟೀನ್ ಅಂಶ ಇರುವಂಥದ್ದು. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಪ್ರತಿದಿನ ಒಂದೇ ಥರ ತಿಂಡಿ ಮಾಡಿ ಇಲ್ಲದೆ ತಿಂದು ಬೇಜಾರಾಗಿರುತ್ತೆ. ಆವಾಗ ಈ ಥರ ಸ್ವೀಟ್ ಕಾರ್ನ್ ರೆಸಿಪಿನ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಇದಕ್ಕೆ ನಾನೆಲ್ಲ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾನೀಗ ಸ್ವೀಟ್ ಕಾರ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನು ನಾನೇನು ಮಾಡ್ತೀನಿ, ಉದ್ದಿನ ದೋಸೆ ಹಿಟ್ಟಿರುತ್ತಲ್ಲ ಆ ಹಿಟ್ಟಿಗೆ ನಾನಿದು ಇದನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ದೋಸೆ ಹಿಟ್ಟಿದೆ. ಆ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿಟ್ಟಿದ್ದೀನಿ ಇದಕ್ಕೆ ಮೊದಲೆಯ. ನಂತರ ಇದಕ್ಕೆ ಕ್ಯಾರೆಟ್ ಒಂದು ಕ್ಯಾರೆಟನ್ನು ಈ ರೀತಿ ತುರ್ಕೊಂಡು ಹಾಕಿದ್ದೀನಿ. ನಂತರ ಇದಕ್ಕೆ ಟೊಮೆಟೊನಿಗೆ ಈ ಥರ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ದೊಣ್ಣೆ ಮೆಣಸು ಕೂಡ ಹಾಕ್ಬೋದು. ನಾನು ಹಸಿಮೆಣಸು ಹಾಕಿದ್ದೀನಿ, ಒಂದು ಹಸಿಮೆಣಸು ಹಾಕಿದ್ದೀನಿ, ಸಣ್ಣ ಕೊಚ್ಚು ಹಾಕಿದ್ದೀನಿ. ನಂತರ ಇದಕ್ಕೆ ಧನಿಯಾ ಪೌಡ್ರ್ ಹಾಕಿದ್ದೀನಿ 1 ಚಮಚದಷ್ಟು. ನಂತರ ಜೀರಿಗೆ ಪೌಡ್ರನ್ನ 1 ಚಮಚದಷ್ಟು ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವೆಲ್ಲ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಇದು ಮತ್ತು ಚೆನ್ನಾಗಿ ಟೇಸ್ಟ್ ಬರುತ್ತೆ. ದಿನ ಉದ್ದಿನ ದೋಸೆ, ನೀರು ದೋಸೆ ಎಲ್ಲ ತಿಂದು ಬೇಜಾರಾದವರು ಈ ಥರ ಮಾಡ್ಕೊಂಡು ತಿನ್ಬೋದು. ಮತ್ತು ಉದ್ದಿನ ದೋಸೆ ನಾವು ಈಗೇನಾದರೂ ಒಂದು ಸ್ವಲ್ಪ ಉಳಿದಿರ್ತದೆ 2 ದಿವಸಕ್ಕೆ ಮಾಡಿದವಾಗ. ಆವಾಗ ಇದಕ್ಕೆ ನಾನು ಸ್ವಲ್ಪ ಈಗ ಅರಿಶಿನ ಹುಡಿ ಹಾಕ್ತೀನಿ, ಯಾಕಂದರೆ ಒಂಚೂರು ಕಲರ್ ಬರೋಕ್ಕೋಸ್ಕರ. ಈ ಉಳಿದಿರೋ ಉದ್ದಿನ ದೋಸೆ ಹಿಟ್ಟಿಗೆ ವೇಸ್ಟ್ ಮಾಡೋ ಬದಲು ಈ ಥರ ತರಕಾರಿಗಳನ್ನು ಹಾಕಿ ಕಲಸಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ತರಕಾರಿಗಳು ತಿಂತಾರೆ. ಈಗ ಪಲ್ಯ ಎಲ್ಲ ಮಾಡಿದರೆ, ಸಾಂಬಾರೆಲ್ಲ ಮಾಡಿದರೆ ಮಕ್ಕಳು ಇಟ್ಬಿಡ್ತಾರೆ. ಆದರೆ ಈ ಥರ ಮಾಡೋದ್ರಿಂದ ದೋಸೆ ಮೂಲಕಲ್ಲಾದರೂ ಮಕ್ಕಳಿಗೆ ವೆಜಿಟೇಬಲ್ಸ್ ಎಲ್ಲ ಹೋಗುತ್ತೆ ಮತ್ತು ಟೇಸ್ಟು ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ದೋಸೆ ನೀವು ಒಂದು ಸಲ ಮಾಡಿ. ಈ ಕಾವಲಿನ ಗ್ಯಾಸ್ ಮೇಲೆ ಇಟ್ಟು ಈಗ ತೆಂಗಿನೆಣ್ಣೆ ಹಾಕಬೇಕು. ತೆಂಗಿನೆಣ್ಣೆ ಹಾಕಿ ಇದನ್ನೆಲ್ಲ ಕಡೆಗೂ ಸವರಬೇಕು. ಈ ರೀತಿ ಸವರಿದ ನಂತರ ಕಾವಲಿ ಕಾದಿದ ನಂತರ ಈಗ ನಾವು ಕಲಸಿಟ್ಟಿದ್ದೆಲ್ಲ ಹಿಟ್ಟನ್ನು ಹಾಕಬೇಕು. ಉದ್ದಿನ ದೋಸೆಗೆ ನಾವು ಹೇಗೆ ದೋಸೆ ಮಾಡ್ತೀವೋ ಅದೇ ಥರನೇ ಇದನ್ನು ದೋಸೆ ಮಾಡಬೇಕು. ಈ ರೀತಿ ಮಾಡಿ ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಮುಚ್ಚಿಡಬೇಕು 1-2 ನಿಮಿಷ. ನಂತರ ಈಗ ನೋಡಿ ಈಗ ಯಾವ ರೀತಿ ಆಗಿದೆ ಅಂತ. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು. ತುಪ್ಪ ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲಿದ್ರೆ ಇಲ್ಲ. ಈ ರೀತಿ ಮಗ್ಚಾಗ್ತಾವೆ ನೋಡಿ. ಈ ರೀತಿ ರೋಸ್ಟ್ ಆಗಬೇಕು. ಈಗ ಎಷ್ಟು ಚೆನ್ನಾಗಿದೆ ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಈಗ ಬಂದಿದೆ ನೋಡಿ, ಈ ರೀತಿ ಆಗಬೇಕು. ಈಗ ಇನ್ನೊಂದು ದೋಸೆನ ಹಾಕ್ತೀನಿ. ಈ ರೀತಿ ಮಾಡಿ ಹಾಕ್ಬೇಕು. ಕ್ಯಾರೆಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಅದೇ ನಮ್ಮ ಮಕ್ಕಳಿಗೆ ಕ್ಯಾರೆಟ್ನ ಹಾಗೆ ಕೊಡಿ, ಬಾಯಲ್ಲಿ ಗಟ್ಟಿನೇ ಇಲ್ಲ, ಹಲ್ಲುಗಳು ತಿನ್ನೋದೇ ಇಲ್ಲ. ಅದು ಈ ರೀತಿ ಎಲ್ಲ ಮಾಡಿ ಹಾಕುವಾಗ ತಿನ್ನಲೇಬೇಕಾಗುತ್ತೆ. ತಿಂತಾರೆ ನೋಡಿ. ಯಾವ ರೀತಿ ಕ್ಯಾರೆಟೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತವೆ ನೋಡಿ. ಈ ರೀತಿ ಹಾಕಬೇಕು. ನಾವು ಬೇರೆ ಮತ್ತೆಲ್ಲ ತರಕಾರಿಗಳನ್ನು ಹಾಕ್ಬೋದು. ನೀರುಳ್ಳಿ ಹಾಕ್ಬೋದು, ಮತ್ತು ದೊಣ್ಣೆ ಮೆಣಸನ್ನು ಸಣ್ಣ ಕೊಚ್ಚು ಹಾಕ್ಬೋದು. ಅದು ನನಗೆ ಇಷ್ಟು ಸಾಕು ಅನಿಸುತ್ತೆ. ನಾನು ಅದಕ್ಕೆ ಸ್ವಲ್ಪ ತರಕಾರಿ ಹಾಕಿ ಈ ರೀತಿ ಮಾಡಿದ್ದೀನಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾವು ಕಾಯಿ ಚಟ್ನಿ ಜೊತೆಗೆ, ಅಂದರೆ ಹಸಿಮೆಣಸಿನ ಚಟ್ನಿ ಅಂತೀವಿ ಅಥವಾ ಕಾಯಿ ಚಟ್ನಿ, ಅದ್ರ ಜೊತೆಗೆ ಸರ್ವ್ ಮಾಡಿ ತಿನ್ನಬೇಕು. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ.